ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಂಥ ಪ್ರೀತಿಯ ದೇವರ ಸಭೆಯೇ ಹೇಗಿದ್ದೀರಿ? ನಾವೆಲ್ಲರೂ ಸಹ ಒಳ್ಳೆಯ ರೀತಿಯಿಂದ ಆತ್ಮೀಯ ಒಂದು ರೀತಿಯಲ್ಲಿ ಬಲವನ್ನು ಹೊಂದಿಕೊಳ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಬನ್ನಿ, ಇವತ್ತು ನಾವು ಧ್ಯಾನ ಮಾಡ್ತಿರುವಂಥ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಒಂದು ಕೊನೆಯ ಗಳಿಗೆಗಳು ಅಥವಾ ಅಂತಿಮ ಘಟ್ಟದ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಿದ್ದೀವಿ. ಇಡೀ ವಾರದ ಪೂರ್ತಿ ಅನೇಕ ವಿಷಯಗಳನ್ನು ನಾವು ಇದರಲ್ಲಿ ಧ್ಯಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಆ ಒಂದು ಅಂತಿಮ ಘಟ್ಟದಲ್ಲಿರುವಂಥ ಕೊನೆಯ ಭಾಗವನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದು ಏನೆಂಬುದನ್ನು ನೋಡುವಾಗ ಗೆತ್ಸೆಮನೆಯಲ್ಲಿ ಹೋರಾಟದ ಪ್ರಾರ್ಥನೆ ಎಂಬುದಾಗಿ ಆ ವಿಷಯವನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕೋಸ್ಕರ ನಾವು ಆಧಾರಿತವಾಗಿ ಆರಿಸಿಕೊಂಡಿರುವಂಥ ವೇದವಾಕ್ಯವು ಹಳೆಯ ಒಡಂಬಡಿಕೆಯಿಂದ ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 22ರಿಂದ 32 ವಚನಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಿಂದ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ ಅದರ 39ರಿಂದ 46 ವಚನಗಳು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಇಲ್ಲಿ ನಾವು ಗಮನಿಸುವಾಗ ಈ ವಿಷಯದಲ್ಲಿ ಬಹಳ ಒಂದು ಏನೆಂಬುದಾಗಿ ಹೇಳಲಿಕ್ಕೆ ನೋವು ಅಥವಾ ದುಃಖ, ಕಷ್ಟ, ಭಯಂಕರವಾದ ಆಳ ಇದರಲ್ಲಿ ಇದೆ ಎಂಬುದಾಗಿ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಯಾಕೆಂಬುದಾಗಿ ನೋಡುವಾಗ ಗೆತ್ಸೆಮನೆ ತೋಟ ಇದು ನಿಜವಾಗಿಯೂ ಇದು ಯಾವ ರೀತಿಯಲ್ಲಿ ಕಾಣ್ತಿದೆ ಎಂಬುದಾಗಿ ನೋಡುವಾಗ ಇದು ವೇದನೆಯ ಹೋರಾಟದ ಪ್ರಾರ್ಥನೆ ಎಂಬ ಶೀರ್ಷಿಕೆ ಮೇಲೆ ನಾವು ಇವತ್ತು ಧ್ಯಾನ ಮಾಡ್ತೇವೆ. ನೋಡ್ರಿ, ಗೆತ್ಸೆಮನೆ ತೋಟ ಶಿಲುಬೆಯ ನಿಜವಾದ ಒಂದು ಆರಂಭವಾಗಿ ನಮಗೆ ಇಲ್ಲಿ ಕಾಣ್ತಾ ಇದೆ. ಯಾಕೆಂಬುದಾಗಿ ನೋಡುವಾಗ ಪ್ರೇರೆ, ನಾವು ನೋಡ್ರಿ, ಶಿಲುಬೆಯ ಮೇಲೆ ಆ ಮೊಳೆಗಳನ್ನು ಹೊಡೆಯುವ ಮೊದಲು, ಆ ನೈಲ್ಸನ್ನು ಹೊಡೆಯುವ ಮೊದಲು, ಅಷ್ಟು ಮಾತ್ರಕ್ಕಲ್ಲ, ಆ ಮುಳ್ಳಿನ ಕಿರೀಟವು ಆತನ ತಲೆಯ ಮೇಲೆ ಇಡುವ ಮೊದಲು, ಅದಕ್ಕಿಂತ ಹೆಚ್ಚಾಗಿ ಕರ್ತನನ್ನು ಆಕಾಶಕ್ಕೂ ಮತ್ತು ಭೂಮಿಗೂ ಮತ್ತು ಆಕಾಶಕ್ಕೂ ಮಧ್ಯದಲ್ಲಿ ಕ್ರೂಸಿಯ ಮೇಲೆ ನೇತಾಡೋದಕ್ಕಿಂತ ಮೊದಲು, ಅದಕ್ಕಿಂತ ಮುಂಚೆ ಇಲ್ಲಿ ನಿಜವಾದ ಯುದ್ಧವು ಈ ಒಂದು ಗೆತ್ಸೆಮನೆಯಲ್ಲಿ ಆರಂಭವಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ನೋಡ್ರಿ, ಗಮನಿಸಿದ ಮಾತು. ಗೆತ್ಸೆಮನೆ ಎಂಬುದಾಗಿ ನಾವು ನೋಡುವಾಗ ಅದು ಎಣ್ಣೆ ಒತ್ತುವ ಸ್ಥಳ ಎಂಬುದಾಗಿ ಒಂದು ಅರ್ಥ ಬರುವಂಥದ್ದಾಗಿದೆ. ಇಲ್ಲಿ ನೋಡುವಾಗ ಎಣ್ಣೆ ಮರಗಳು ಅಂದರೆ ಆಲಿವ್ ಹಣ್ಣುಗಳನ್ನು ಒಂದು ವೇಳೆ ನಾವು ನೋಡೋದಾದರೆ ಒತ್ತಿ ಎಣ್ಣೆ ಬರುವಂತೆ ಆ ರೀತಿಯಲ್ಲಿ ದೇವರ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಒತ್ತಲ್ಪಟ್ಟಿದ್ದಾನೆ, ಅಷ್ಟು ಅದಕ್ಕೆ ಒಳಪಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನುಚ್ಚು ನೂರಾಗಿದ್ದಾನೆ ಎಂಬ ವಿಷಯವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾನೆ. ಭಯಂಕರವಾದ ರೀತಿಯಲ್ಲಿ ಆತನು ಮುರಿಯಲ್ಪಟ್ಟಿದ್ದಾನೆ ಎಂಬುದಾಗಿ ಹೇಳ್ತಿದ್ದೇನೆ ಪ್ರಿಯರೇ, ಇಷ್ಟಪಡ್ತಿದ್ದೇನೆ ಪ್ರಿಯರೇ. ನೋಡ್ರಿ, ನಾವು ಗಮನಿಸುವಾಗ ಇಲ್ಲಿ ಯಾವ ಮನುಷ್ಯನಿಂದ ಹೊಡೆತ ಬಂದಿಲ್ಲ, ಯಾವ ಮನುಷ್ಯನಿಂದ ಇಲ್ಲಿ ಭೌತಿಕವಾಗಿ ನಾವು ಸಂಕಟವನ್ನು ನೋಡ್ತಾ ಇಲ್ಲ. ಆದರೆ ಆತನು ಈಗಾಗಲೇ ಗಮನಿಸುವಾಗ ಪ್ರಿಯರೇ, ಪಾಪದ ಭಾರದಿಂದ, ದುಃಖದಿಂದ, ದೇವರ ನ್ಯಾಯದ ಒತ್ತಡದಿಂದ ಇಲ್ಲಿ ಒತ್ತಲ್ಪಟ್ಟಿದ್ದಾನೆ ಎಂಬ ಸತ್ಯವು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊರಗೆ ಮೌನವಾಗಿ ಕಾಣ್ತಾ ಇದ್ದಾರೆ, ಒಳಗೆ ಒಂದು ಹೇಳಬೇಕಾದ್ರೆ ಬಹಳ ಚಂಡಮಾರುತ ರೀತಿಯಲ್ಲಿ ಆತನ ಹೃದಯವು, ಆತನ ಪರಿಸ್ಥಿತಿಯಲ್ಲಿ ನಾವು ಕಾಣಬಹುದು ಪ್ರಿಯರೇ. ಹೊರಗಡೆ ಶಾಂತಿ ಕಾಣ್ತಾ ಇದೆ, ಆದರೆ ಒಳಗಡೆ ಆತ್ಮೀಯ ಯುದ್ಧವೇ ನಡೀತಾ ಇದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಗಮನಿಸುವುದಾದರೆ ಶಿಲುಬೆಯ ಕಷ್ಟಕ್ಕಿಂತ ಮೊದಲು ಒಂದು ಆತ್ಮೀಯ ಹೋರಾಟ ಇಲ್ಲಿ ನಡೆಯಿತು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಗಮನಿಸುವಾಗ ನಾವು ಬಹಳ ಸಾರಿ ನಾವು ಆಲೋಚನೆ ಮಾಡುವುದೆಂಬುದಾಗಿ ನೋಡುವಾಗ ಇಲ್ಲಿ ಏನೆಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಂದರೆ, ಯೇಸುವು ನಾವು ಅತ್ಯಂತ ಸಂಕಟವನ್ನು, ಅತ್ಯಂತ ಕಷ್ಟವನ್ನು ಹೊಂದಿರುವಂಥದ್ದು ಅಥವಾ ಅತ್ಯಂತ ಭಯಂಕರವಾದ ಸ್ಥಿತಿಯನ್ನು ಅನುಭವಿಸುವಂಥದ್ದು ಶಿಲುಬೆ ಎಂಬುದಾಗಿ ನಾವು ಖಂಡಿತವಾಗಿ ಅನೇಕ ಸಾರಿ ನಮ್ಮ ಆತ್ಮೀಯ ಜೀವನದ ಎಲ್ಲ ವಿಶ್ವಾಸಿಗಳು ಸಹ ಆಲೋಚನೆ ಮಾಡುವಂಥದ್ದಾಗಿದೆ. ಅದು ನಿಜ, ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಗಮನಿಸುವಾಗ ಪ್ರೇರೆ, ಆದರೆ ನಮಗೆ ಆಳವಾದ ಈ ಸತ್ಯವನ್ನು ಇನ್ನೊಂದು ರೀತಿ ನಾವು ತಿಳ್ಕೊಬೇಕಾದರೆ, ಶಿಲುಬೆಯಲ್ಲಿ ಆತನ ದೇಹವು ಭೌತಿಕವಾಗಿ ನಾವು ಅನುಭವಿಸಿದರೆ ಅದಕ್ಕಿಂತ ಹೆಚ್ಚಾಗಿ, ಅದಕ್ಕಿಂತ ಮುಂಚೆ, ಶಿಲುಬೆಗೆ ಮುಂಚೆ ಪ್ರಿಯರೇ, ಗೆತ್ಸೆಮನೆ ತೋಟದಲ್ಲಿ ಆತನ ಆತ್ಮವು ಇಲ್ಲಿ ತೀವ್ರವಾಗಿ ವೇದನೆಯನ್ನು ಅನುಭವಿಸಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಸ್ಪಷ್ಟತೆಯನ್ನು, ಆ ಒಂದು ಸತ್ಯವನ್ನು ನಾವು ಇವತ್ತು ಗ್ರಹಿಸ್ಕೋಬೇಕು ಪ್ರಿಯರೇ. ಅನೇಕ ಸಾರಿ ನಾವು ಆಲೋಚನೆ ಮಾಡುವಂಥದ್ದು ಶಿಲುಬೆಯಲ್ಲಿ ನಿಜ ಅದು ಭೌತಿಕವಾಗಿರುವಂಥ ಸಂಕಟ, ನೋವು, ಶ್ರಮೆ ಆಗಿದ್ದರೆ, ಅದಕ್ಕಿಂತ ಹೆಚ್ಚಾಗಿ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ಹೆಚ್ಚಾಗಿ ಯೇಸು ಕ್ರಿಸ್ತನು ಅನುಭವಿಸಿರುವಂಥ ನೋವು ಅಲ್ಲಿ ನಾವು ಗಮನಿಸುವಾಗ ಗೆತ್ಸೆಮನೆ ತೋಟದಲ್ಲಿ ಆತನ ಆತ್ಮವು ನಿಜವಾಗಲೂ ತೀವ್ರವಾಗಿ
ಭಯಂಕರವಾಗಿ ಅದು ನೋವಿಗೆ, ವೇದನೆಗೆ ಒಳಪಟ್ಟಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಆ ಕ್ಷಣ ನೋಡುವುದಾದರೆ ಪ್ರಿಯರ, ಆ ಕ್ಷಣದಲ್ಲಿ ನಾವು ಗಮನಿಸುವುದಾದರೆ ಪರಲೋಕ ಮೌನವಾಗಿತ್ತು. ಹೌದ್ರಾ? ಅಷ್ಟು ಮಾತ್ರಕ್ಕಲ್ಲ, ಶಿಷ್ಯರು ಏನಾಗ್ತಾ ಇದ್ದಾರೆ, ಅಲ್ಲಿ ಚೆಲ್ಲಾಪಿಲ್ಲಿ ಆಗ್ತಾ ಇದ್ದಾರೆ. ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ಶಿಷ್ಯರು ಬಲಹೀನರಾಗ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ರಕ್ಷಕನು ಸಂಪೂರ್ಣವಾಗಿ ಒಬ್ಬಂಟಿಗನಾಗ್ತಾ ಇದ್ದಾನೆ, ಇಲ್ಲಿ ಒಂಟಿ ಆಗ್ತಾ ಇದ್ದಾನೆ ಪ್ರಿಯರೇ. ಗೆತ್ಸೆಮನೆ ಎಂದರೆ ಅದು ಕಲ್ವರಿಗೆ ಹೋಗುವಂಥ ಬಾಗಿಲು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರಕ್ಕಲ್ಲ, ಇದು ಶಿಲುಬೆಯ ಮುಂಚಿನ ಒಂದು ನಿರ್ಣಯಾತ್ಮಕವಾಗಿರುವಂಥ ಕ್ಷಣ ಎಂಬುದಾಗಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನಾವು ಇದರ ಹಿನ್ನೆಲೆಯನ್ನು, ಅದರ ಚರಿತ್ರೆಯನ್ನು ನೋಡುವುದಾದರೆ, ಗೆತ್ಸೆಮನೆ ಯೆರೂಸಲೇಮಿನ ಹೊರಭಾಗದಲ್ಲಿ ಒಂದು ಒಲಿವ ಪರ್ವತ ಅಥವಾ ಆಲಿವ್ ಪರ್ವತಗಳ ಮೇಲೆ, ಬೆಟ್ಟದ ಮೇಲೆ ಇದು ಇತ್ತೆಂಬುದಾಗಿ ನಮಗೆ ಗೊತ್ತಿದೆ. ಯೇಸು ನಿಜವಾಗಲೂ ಅನೇಕ ಸಾರಿ ನೋಡುವಾಗ ನಿಯಮಿತವಾದ ಸ್ಥಳದಲ್ಲಿ ಆತನು ಹೋಗುತ್ತಿದ್ದ ಆ ಸ್ಥಳ ಅದಾಗಿತ್ತು. ನಾವು ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 39ನೇ ವಚನ ಪ್ರಕಾರ. ಅಷ್ಟು ಮಾತ್ರಕ್ಕಲ್ಲ, ಅದು ಪ್ರಾರ್ಥನೆಗೋಸ್ಕರ ಆಯ್ಕೆ ಮಾಡಿಕೊಂಡಿರುವಂಥ ಸ್ಥಳವಾಗಿ ಕೂಡ ನಾವು ಕಾಣ್ತದೆ ಆತನ ವಿಷಯದಲ್ಲಿ. ಅಷ್ಟು ಮಾತ್ರಕ್ಕಲ್ಲ, ಶಾಂತ ಮತ್ತು ಸಮಾಧಾನ, ಒಂದು ಏಕಾಂತದ ಸ್ಥಳವಾಗಿ ಅದು ಇತ್ತು ಎಂಬುದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆದರೆ ಆ ರಾತ್ರಿ ನೋಡುವಾಗ ಪ್ರೇರೆ, ಅದು ಒಂದು ಪ್ರಾರ್ಥನೆಯ ಸ್ಥಳವು ಮಾತ್ರ ಅಲ್ಲ, ಅದು ಒಂದು ಆತ್ಮೀಯ ಯುದ್ಧ ಭೂಮಿಯಾಗಿ ಅದು ಮಾರಲ್ಪಡ್ತಾ ಇದೆ. ನಾವು ಗಮನಿಸುವಾಗ ಯಾಕೆ ಒಂದು ತೋಟ ಗಮನಿಸುವಾಗ ಪ್ರೇರೆ, ಯಾಕಂದರೆ ಇಲ್ಲಿ ನೋಡ್ರಿ, ಈ ಗೆತ್ಸೆಮನೆ ತೋಟ ಯಾಕೆ ಎಂಬುದಾಗಿ ನೋಡುವಾಗ, ಒಂದು ತೋಟದಲ್ಲಿ ಅಂದರೆ ಏದೇನ್ ತೋಟದಲ್ಲಿ ಅಲ್ಲಿ ಪಾಪ ಪ್ರವೇಶಿಸಿದೆ. ಇಲ್ಲಿ ಇನ್ನೊಂದು ತೋಟವಾಗಿರುವಂಥ ಈ ಗೆತ್ಸೆಮನೆ ತೋಟದಲ್ಲಿ ರಕ್ಷಣೆ ಆರಂಭವಾಗ್ತಾ ಇದೆ. ಹಲ್ಲೆಲೂಯ. ಇಲ್ಲಿ ನಾವು ಗಮನಿಸುವಾಗ ಪ್ರಿಯರೇ, ಏದೇನ್ ತೋಟದಲ್ಲಿ ಆದಾಮನು ಹೇಳ್ತಾ ಇದ್ದಾನೆ, ಅಲ್ಲಿ ಇದು ನನ್ನ ಸ್ವಂತ ಇಚ್ಛೆ ಅಥವಾ ನನ್ನ ವಿಲ್ಲಿಂಗ್ ಪಾಪ ಬಂತು. ಯೇಸು ಕ್ರಿಸ್ತನು ಇಲ್ಲಿ ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಇದು ತಂದೆಯೇ ನಿನ್ನ ಚಿತ್ತ, ರಕ್ಷಣೆ ಆರಂಭವಾಗ್ತಾ ಇದೆ. ಏದೇನ್ ತೋಟದಲ್ಲಿ ಆದಾಮನು ತನ್ನ ಇಚ್ಛೆದಂತೆ ನಡೆದಾಗ ಅಲ್ಲಿ ಪತನವೂ ಆರಂಭವಾಯಿತು. ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ತಂದೆಯ ಚಿತ್ತಕ್ಕೆ ಒಳಪಟ್ಟಾಗ ಅಲ್ಲಿ ವಿಮೋಚನೆ, ಒಂದು ಬಿಡುಗಡೆ, ಒಂದು ರಿಡೆಂಪ್ಷನ್ ಕಾರ್ಯ, ರಕ್ಷಣೆಯ ಕಾರ್ಯ ಅಲ್ಲಿ ಆರಂಭವಾಗ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಒಂದು ತೋಟ ಮಾನವನ್ನು ಕಳೆದುಕೊಂಡ್ರೆ ಇನ್ನೊಂದು ತೋಟದಲ್ಲಿ ಮಾನವನನ್ನು ಮರಳಿ ತಂದೆಯೊಟ್ಟಿಗೆ ಅದು ರಿಟರ್ನ್ ವಾಪಸ್ ತರ್ತಾ ಇದೆ ಪ್ರಿಯರೇ. ಯಾವ ರೀತಿಯಲ್ಲಿ ತಪ್ಪಿ ಹೋದ ಕುಮಾರನು ತಂದೆಯವನಿಗೆ ವಾಪಸ್ ಬರ್ತಾ ಇದ್ದಾನೋ, ಆ ರೀತಿಯಲ್ಲಿ ತಪ್ಪಿ ಹೋಗಿರುವಂಥ ಈ ಪ್ರಪಂಚವನ್ನು ಯೇಸು ಕ್ರಿಸ್ತನ ಮುಖಾಂತರ, ತನ್ನ ಶಿಲುಬೆಯ ಮುಖಾಂತರ, ಆತನು ಮಾಡುವ ಕಾರ್ಯ ಮುಖಾಂತರ ಪತನವಾಗಿರುವಂಥ ಒಂದು ದೇವರ ಕುಟುಂಬವು ತಿರುಗಿ ಮತ್ತೆ ದೇವರ ಕಡೆಗೆ ಇದು ಬರುವಂಥದ್ದು ಕಾರ್ಯವು ಇಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಇಲ್ಲಿ ನಡೀತಾ ಇದೆ, ಆ ತೋಟದ ಮುಖಾಂತರ. ನಾವು ನೋಡುವಾಗ ಪ್ರಿಯರೇ, ಈ ಒಂದು ಪಾತ್ರೆಯ ಭಾರವನ್ನು ನೋಡುವಾಗ, ಲೂಕನ ಸುವಾರ್ತೆ 22ನೇ ಅಧ್ಯಾಯ 42 ವಚನ ಒಂದು ಮಾತನ್ನು ನಾವು ನೋಡಿಕೊಳ್ಳೋಣ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನ. ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ನೋಡ್ರಿ, ನನ್ನ ಚಿತ್ತವಲ್ಲ, ಹೇಗೆಯೂ ನನ್ನ ಚಿತ್ತವಲ್ಲ, ಅದು ನಿನ್ನ ಚಿತ್ತದಂತೆ ಆಗಲಿ. ಒಂದು ವೇಳೆ ಆದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದುಹಾಕು, ನಿನಗಿಷ್ಟವಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು ಅಂತ ಕೇಳ್ತಾ ಇದ್ದಾನೆ. ಯಾಕಂದರೆ ಪ್ರಿಯರೇ, ಈ ಪಾತ್ರೆ ಅಂದರೆ ಕೇವಲ ಅದು ಮರಣವಲ್ಲ. ಈ ಪಾತ್ರೆಯಲ್ಲಿರುವಂಥ ವಿಷಯವನ್ನು ನೋಡುವಾಗ ಲೋಕದ ಎಲ್ಲ ಪಾಪಗಳು ಅದರಲ್ಲಿ ಇದೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ನೋಡ್ರಿ, 2ನೇ ಕೊರಿಂಥಿಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವಾಗ, 2 Corinthians 5th chapter 21 verse 21, ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಯಾವ ಪಾಪವಿಲ್ಲದಂಥ ಪರಿಶುದ್ಧನನ್ನು ಇಲ್ಲಿ ಪಾಪ ಸ್ವರೂಪಿಯಾಗಿ ಮಾಡ್ತಾ ಇದ್ದಾನೆ. ಲೋಕದ ಪರಿಪೂರ್ಣವಾಗಿರುವಂಥ ಇಡೀ ಪಾಪವನ್ನು ಆತನು ಅಲ್ಲಿ ಹೊತ್ಕೊಳ್ತಾ ಇದ್ದಾನೆ ಪ್ರಿಯರೇ. ಗಮನಿಸಿರಿ, ಅದಕ್ಕೋಸ್ಕರ ಈ ಪಾತ್ರೆ ಭಯಂಕರವಾದ ರೀತಿಯಂಥ ಭಾರವಾಗಿರುವಂಥ ಪಾತ್ರೆಯಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಇದು ದೇವರ ಒಂದು
ನ್ಯಾಯದ ಅಥವಾ ಉಗ್ರತೆಯ ಕೋಪದ ಪಾತ್ರೆಯಾಗಿ ನಾವು ನೋಡ್ತಾ ಇದ್ದೇವೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಇದೆ ಪ್ರಿಯರೇ. ನಾವು ನೋಡುವಾಗ ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು, ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ದೇವರ ಸಂಕಲ್ಪವು ನೆರವೇರಬೇಕಾಯಿತು. ಆತನನ್ನು ಜಜ್ಜುವಂಥದ್ದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ, ಬೇರೆ ಆತನ ಅಂದುಕೊಳ್ತಿರುವಂಥ ವಿಷಯದಿಂದಾಗಿರುವಾಗ ಆತನ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿ, ನನ್ನ ಪಾಪದ ಪ್ರಾಯಶ್ಚಿತ್ತ, ಇಡೀ ಲೋಕದ ಪ್ರಾಯಶ್ಚಿತ್ತಕ್ಕಾಗಿ ಯೇಸು ಕ್ರಿಸ್ತನು ಆತ್ಮೀಯ ಹೋರಾಟವನ್ನು ಆ ಗೆತ್ಸೆಮನೆ ತೋಟದಲ್ಲಿ ಆತನು ಮಾಡಬೇಕಾಗಿತ್ತು ಪ್ರಿಯರೇ. ಅದಕ್ಕೋಸ್ಕರ ಈ ಪಾತ್ರೆ ಭಯಂಕರವಾದ ಭಾರವಾಗಿರುವಂಥ ಪಾತ್ರೆ ಆಗಿಲ್ಲ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ತಂದೆಯಿಂದ ಬೇರ್ಪಾಟು ಮಾಡುವಂಥ ಒಂದು ಸಮಯವದಾಗಿತ್ತು. ನಾವು ಗಮನಿಸಲಿ ಪ್ರಿಯರೇ, ಆ ನೋವು ಎಷ್ಟು ಭಯಂಕರವಾಗಿರ್ಬೋದು. ಆದರೆ ಯೇಸು ಕ್ರಿಸ್ತನು ಎಲ್ಲೆಂದಿಗೂ ಅಲ್ಲಿವರೆಗೂ ನಾವು ನೋಡುವಾಗ ಎಂದೆಂದಿಗೂ ಅಲ್ಲಿ ಪಾಪವನ್ನು ಅನುಭವಿಸಿರದೇ ಇರುವಂಥ ವ್ಯಕ್ತಿ, ಪರಿಶುದ್ಧನಾಗಿರುವಂಥ ವ್ಯಕ್ತಿ, ಸದಮಲ ಸ್ವಾಮಿಯು ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂಥ ವ್ಯಕ್ತಿ ಆಗಿರುವಂಥ ಆತನು ನೋಡುವಾಗ ಪ್ರಿಯರೇ, ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬಂದು ಎಲ್ಲವನ್ನು ಅನುಭವಿಸಿ ಎಲ್ಲವನ್ನು ಮಾಡಿ ಆ ಒಂದು ಸಮಯದಲ್ಲಿ ಆತನು ಪಾಪವಾಗಬೇಕಾಗಿತ್ತು. ಪಾಪ ಸ್ವರೂಪಿಯಾಗ್ತಾ ಇದ್ದಾನಲ್ಲಿ. ಗಮನಿಸುವಾಗ ಆತನು ಮಳೆಗಳಿಗೆ ಆ ಒಂದು ನೈಲ್ಸ್ಗೆ ಭಯಪಟ್ಟಿಲ್ಲ, ಆ ಮುಳ್ಕಿರೀಟಕ್ಕೆ ಭಯಪಟ್ಟಿಲ್ಲ, ಆ ಬರ್ಜಿಯ ತೀವ್ರಕ್ಕೆ ಭಯಪಟ್ಟಿಲ್ಲ ಪ್ರಿಯರೇ. ಆದರೆ ನಾವು ಗಮನಿಸುವಾಗ ಯಾವ ಶಿಲುಬೆಗೆ ಆತನು ಅದು ಶಿಲುಬೆಯಲ್ಲಿ ಕಾರ್ಯಕ್ಕೆ ಆತನು ಭಯಪಟ್ಟಿಲ್ಲ. ಆದರೆ ಆತನು ಪಾಪವಾಗುವುದಕ್ಕೆ ಆತನು ಇಲ್ಲಿ ನಡುತ್ತಾ ಇದ್ದಾನೆ. ಇಡೀ ಪಾಪದ ಭಾರವು, ಇಡೀ ಲೋಕದ ಪಾಪದ ಭಾರವು ಪರಿಶುದ್ಧನಾಗಿರುವಂಥ ಆತನ ಮೇಲೆ ತಂದೆಯಾದ ದೇವರ ಹತ್ರ ಹೋಲಿಸ್ತಾ ಇದ್ದಾನೆ. ಜಜ್ಜಿಸಬೇಕೆಂಬುದಾಗಿ ಆತನ ಸಂಕಲ್ಪವಾಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಾಯಶ್ಚಿತ್ತದ ಯಜ್ಞವಾಗಿ ಅಲ್ಲಿ ಮಾಡ್ತಾ ಇದ್ದಾನೆ ಪ್ರಿಯರೇ. ಈ ಸ್ಪಷ್ಟತೆಯನ್ನು ಇವತ್ತು ನಾವು ಅರಿತುಕೊಳ್ತಾ ಇದ್ದೇವಾ? ಈ ನಿಜವನ್ನು, ಈ ಸತ್ಯತೆಯನ್ನು ನಾವು ಗ್ರಹಿಸ್ಕೊಳ್ತಾ ಇದ್ದೇವಾ ಪ್ರಿಯರೇ? ನಾವು ಗಮನಿಸುವಾಗ ಮುಂದಕ್ಕೆ ಹೋಗೋದಾದರೆ ಎರಡನೇ ವಿಷಯ, ಆತನ ಒಂದು ವೇದನೆಯ ಆಳತ್ವವು ನೋಡಿದರೆ, ದ ಡೆಪ್ತ್ ಆಫ್ ದಿ ಎಗೋನಿ ಆಫ್ ಕ್ರೈಸ್ಟ್ ನಾವು ಗಮನಿಸುವಾಗ ಪ್ರಿಯರೇ, ಅದೇ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 44ನೇ ವಚನದಲ್ಲಿ ವಾಕ್ಯ ಈ ರೀತಿ ಹೇಳ್ತದೆ, ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಗಮನಿಸುವಾಗ ಆತನ ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ಗಮನಿಸುವಾಗ ಪ್ರಿಯರೇ, ಆತನ ಬೆವರು ರಕ್ತದ ಹನಿಗಳಂತೆ ದೊಡ್ಡ ಹನಿಗಳ ರೀತಿಯಲ್ಲಿ ಭೂಮಿ ಮೇಲೆ ಬೀಳ್ತಾ ಇತ್ತು ಎಂಬುದಾಗಿ ವಾಕ್ಯವು ಹೇಳ್ತಾ ಇದೆ. ಇದು ಕೇವಲ ಒಂದು, ಇಟ್ ಈಸ್ ನಾಟ್ ಎ ಪೊಯಿಟ್ರಿ, ಇದು ಯಾವುದೋ ಒಂದು ಕಾವ್ಯವಲ್ಲ ಪ್ರಿಯರೇ. ಇದು ನಿಜವಾಗಿ ಅನುಭವಿಸಿರುವಂಥ ಅನುಭವ, ನಡೆದಿರುವಂಥ ಒಂದು ಘಟನೆ. ಇಲ್ಲ ಗಮನಿಸುವಾಗ ಸೈಂಟಿಫಿಕ್ ಆಗಿ ಮೆಡಿಕಲ್ ಟರ್ಮ್ಸಲ್ಲಿ ನಾವು ನೋಡುವಾಗ ಪ್ರೇರೆ, ಅತಿಯಾಗಿರುವಂಥ ಒತ್ತಡದಲ್ಲಿ, ಒಂದು ತೀವ್ರವಾದ ಒತ್ತಡದಲ್ಲಿ, ಸಹಿಸಿಕೊಳ್ಳಾರದ ಒತ್ತಡದಲ್ಲಿ, ಮಾನಸಿಕ ಒತ್ತಡದಲ್ಲಿ ರಕ್ತವು ಅದು ಬೆವರು ರೀತಿಯಲ್ಲಿ, ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಹೆಮಟೋಡ್ರೋಸಿಸ್ ಎಂಬುದಾಗಿ ಹೇಳ್ತಾರೆ ಪ್ರೇರೆ, ಆ ರೀತಿ ಅದು ಉಂಟಾಗುವಂಥದ್ದು ಎಂಬುದಾಗಿ ಮೆಡಿಕಲ್ ಟರ್ಮ್ಸಲ್ಲಿ ನಾವು ನೋಡ್ತೇವೆ. ಅಂದರೆ ಆತನ ಮನೋವ್ಯಥೆ ಯಾವ ರೀತಿಯಲ್ಲಿರ್ಬೋದು ಪ್ರೇರೆ, ವಾಕ್ಯ ಹೇಳ್ತಾರೆ ಆತನ ಮನೋವ್ಯತೆಯಿಂದ. ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ವಾಟ್ ಎ ಎಗೋನಿ ಹಿ ವಾಸ್ ಗಾನ್ ಥ್ರೂ. ನಾವು ಗಮನಿಸುವಾಗ ಪ್ರಿಯರೇ, ಆತನ ದೇಹವು ಶಿಲುಬೆಗೆ ಮುಂಚೆಯೇ ಅದು ಮುರಿಯಲ್ಪಡಲಿಕ್ಕೆ ಪ್ರಾರಂಭವಾಗಿದೆ. ಯಾಕೆ? ಪ್ರತಿಯೊಂದು ಪಾಪ
ಪ್ರತಿಯೊಂದು ತಿರಸ್ಕಾರ, ಪ್ರತಿಯೊಂದು ಶಾಪ, ಪ್ರತಿಯೊಂದು ನಿರಾಕರಣೆ ಇವೆಲ್ಲವೂ ಸಹ ಆತನ ಮೇಲೆ ಬಂದಿದ್ದಾವೆ. ಇವೆಲ್ಲವೂ ಸಹ ಆತನು ಅನುಭವಿಸಬೇಕಾಗಿತ್ತು. ಶಿಲುಬೆಗೆ ಹೋಗುವ ಮೊದಲು ಆತನು ನಿಜವಾಗಲೂ ನೋಡುವಾಗ ನರಕದ ಭಾರವನ್ನು ಅನುಭವಿಸಿದ್ದಾನೆ, ನರಕದ ಒತ್ತಡವನ್ನು ಅನುಭವಿಸಿದ್ದಾನೆ. ಅರ್ಥಕೊಳ್ತಾ ಇದ್ದೀವಿ ಇವತ್ತು ನಾವು ಈ ವಿಷಯವನ್ನು? ಗಮನಿಸಿ ಪ್ರಿಯರೇ, ನಾವು ಮೂರನೇ ವಿಷಯಕ್ಕೆ ಹೋಗೋಣ. ಇಲ್ಲಿ ರಕ್ಷಕನ ಏಕಾಂತತೆಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಒಬ್ಬಂಟಿಗನಾಗಿರುವಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಅಲ್ಲಿ ಪೇತ್ರ, ಯಾಕೋಬು, ಯೋಹಾನರು ಹತ್ತಿರ ಇದ್ದರು. ಮಿಕ್ಕಿದ ಶಿಷ್ಯರೆಲ್ಲ ಚೆಲ್ಲಾಪಿಲ್ಲಿ ಆದರು. ಆದರೆ ಅಲ್ಲಿ ನೋಡ್ತದೆ ವಾಕ್ಯ, ಅವರು ನಿದ್ರಿಸಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಇನ್ನು ಮಿಕ್ಕಿದ ಶಿಷ್ಯರೆಲ್ಲರೂ ಸಹ ದೂರ ಹೋಗಿಬಿಟ್ಟಿದ್ದಾರೆ, ಭಯಕ್ಕೆ ಚೆಲ್ಲಾಚಿದರೆ ಆಗಿಬಿಟ್ಟು ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದ್ದಾರೆ. ಯೇಸು ಕ್ರಿಸ್ತನು ಕೇಳ್ತಾನಲ್ಲಿ 1 ಗಂಟೆಯಾದರೂ ನನಗೋಸ್ಕರ, ನನ್ನ ಇದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲವಾ? ಎಚ್ಚರವಾಗಿದ್ದು ಜಾಗೃತವಾಗಿರಲಿಕ್ಕೆ ಆಗುವುದಿಲ್ಲವಾ ಎಂಬುದಾಗಿ ಇಲ್ಲಿ ನಾವು ಗಮನಿಸುವಾಗ, ಇತರರನ್ನು ಬಲಪಡಿಸಿರುವಂಥ ಆತನು, ಇತರರನ್ನು ಆಧರಿಸಿದಂಥ ಆತನು ಇಲ್ಲಿ ನಾವು ಗಮನಿಸುವಾಗ ನೋಡ್ರಿ, ಇತರನ್ನು ಸಂತೈಸಿರುವಂಥ ಕ್ರಿಸ್ತನು, ರಕ್ಷಕನು ಇಲ್ಲಿ ಯಾರು ಇಲ್ಲದ ಸ್ಥಿತಿಯಲ್ಲಿ ಒಬ್ಬಂಟಿಗನಾಗಿ ಆತನು ನಿಂತಿರುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇದನ್ನು ಗಮನಿಸುವಾಗ ಒಂದು ವಿಧೇಯತೆ ಉಳ್ಳ ಏಕಾಂತತೆ ಅಥವಾ ಒಬ್ಬಂಟಿಗತನ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವನದಲ್ಲಿ ಕೆಲವು ಸಾರಿ ಹೋರಾಟಗಳು ನಿಜವಾಗ್ಲೂ ನಾವು ಗಮನಿಸುವಾಗ ಸ್ನೇಹಿತರಿಂದ ಸಹಾಯ ನಾವು ಪಡೆದುಕೊಳ್ಳದೇ ಇರಬಹುದು. ಅಷ್ಟು ಮಾತ್ರಕ್ಕಲ್ಲ, ಕುಟುಂಬವು ನಮ್ಮನ್ನು ಅರ್ಥ ಮಾಡಿಕೊಳ್ಳಲೇ ಇರಬಹುದು ಪ್ರಿಯರೇ. ನೀವು ದೇವರೊಟ್ಟಿಗೆ ಒಬ್ಬಂಟಿಗರಾಗಿ ಹೋಗಬೇಕಾಗಿರುವಂಥ ಅನುಭವ ನಮ್ಮ ಜೀವನದಲ್ಲಿ ಬರುವಂಥದ್ದಾಗಿದೆ. ನಿಲ್ಲಬೇಕಾಗಿರುವಂಥ ಒಬ್ಬಂಟಿಗರಾಗಿ ದೇವರೊಟ್ಟಿಗೆ ನಿಲ್ಲಬೇಕಾಗಿರುವಂಥ ಸನ್ನಿವೇಶ ಎದುರಾಗುವಂಥದ್ದಾಗಿದೆ. ಇಲ್ಲಿ ಯೇಸು ಕ್ರಿಸ್ತನ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾನೆ ಪ್ರಿಯರೇ. ಆ ಒಂದು ಚಿತ್ತಗಳ ಯುದ್ಧವಾಗಿ ಇಲ್ಲಿ ನಾವು 4ನೇ ವಿಷಯ ನಾವು ನೋಡೋದಾದರೆ ಪ್ರಿಯರೇ, ಆತನು ಹೇಳ್ತಾನೆ, ತಂದೆಯೇ, ಹೇಗೆಯೂ ನಿನ್ನ ಚಿತ್ತದಂತೆ ಆಗಲಿ, ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ, ನಿನ್ನ ಚಿತ್ತದಂತೆಯೇ ಆಗಲಿ. ಇದು ಗೆತ್ಸೆಮನೆಯ ಒಂದು ಅತ್ಯಂತ ಒಂದು ಪ್ರಾಮುಖ್ಯವಾದ ಸನ್ನಿವೇಶ ಇಲ್ಲಿ ನಾವು ಕಾಣ್ತದೆ ಪ್ರಿಯರೇ. ಇಲ್ಲಿ 2 ಚಿತ್ತದ ವಿಷಯಗಳನ್ನು ನಾವು ಎದುರಿಸ್ತಾ ಇದ್ದಾನೆ. ನಾವು ನೋಡುವಾಗ ಪ್ರಿಯರೇ, ಮಾನವನ ಸ್ವಭಾವ ನೋವನ್ನು ಯಾವಾಗಲೂ ಸಹ ಅದು ತಪ್ಪಿಸಿಕೊಳ್ಳಲಿಕ್ಕೆ, ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ನಮ್ಮ ಸ್ವಭಾವ. ಹೌದ್ರಾ? ಮನುಷ್ಯನ ಸ್ವಭಾವ ಯಾವಾಗಲೂ ಸಹ ನೋವನ್ನು, ಕಷ್ಟವನ್ನು, ಸಂಕಟವನ್ನು ಅದು ತಪ್ಪಿಸಿಕೊಳ್ಬೇಕೆಂಬಲೇ ನಾವು ಪ್ರಯತ್ನ ಮಾಡ್ತೇವೆ. ಅದು ಬಯಸುವಂಥದ್ದಾಗಿದೆ ನಿಜ. ಆದರೆ ದೈವಿಕ ಚಿತ್ತ ನಾವಿಲ್ಲಿ ಗಮನಿಸುವಾಗ ಶಿಲುಬೆಯನ್ನು ಸ್ವೀಕರಿಸುವಂಥದ್ದಾಗಿದೆ. ಆ ಕಾರ್ಯವನ್ನು ಇಲ್ಲಿ ಯೇಸು ಕ್ರಿಸ್ತನು ಮಾಡ್ತದಾನೆ. ಆ ಕ್ಷಣದಲ್ಲಿ ನೋಡುವಾಗ ಯೇಸು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತಂದೆಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ಕಾರ್ಯವನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇದು ದುರ್ಬಲತೆ ಅಲ್ಲ, ಆತನ ಬಲಹೀನತೆ ಅಲ್ಲ, ಆದರೆ ಇದು ಅತ್ಯುನ್ನತ ಜಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ನಾವು ಮುಂದಕ್ಕೆ ಹೋಗೋದಾದರೆ 5ನೇ ವಿಷಯ, ಗೆತ್ಸೆಮನೆಯಿಂದ ಶಿಲುಬೆಗೆ ಎಂಬುದಾಗಿ. ಗೆತ್ಸೆಮನೆಯಲ್ಲಿ ಹೌದು ತಂದೆಯೇ, ಹೇಗೂ ತಂದೆಯೇ, ಇಲ್ಲಿ ನೋಡುವಾಗ ಶಿಲುಬೆಯಲ್ಲಿ ಸಂಪೂರ್ಣವಾಗಿತ್ತು, ಫಿನಿಶ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ನಿನ್ನ ಚಿತ್ತದಂತೆಯೇ ಆಗಲಿ ತಂದೆ ಎಂಬುದಾಗಿ ಹೇಳಿದ್ದಾನೆ. ಆ ಕಾರ್ಯವನ್ನು ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಆತನು ಮುಗಿಸಿದ್ದಾನೆ ಪ್ರಿಯರೇ. ನಾವು ನೋಡುವಾಗ ಕಲ್ವರಿಯ ಜಯ, ಆ ಒಂದು ಕ್ರೂಸಿಯ ಜಯ, ಶಿಲುಬೆಯ ಜಯ ಈ ಒಂದು ಗೆತ್ಸೆಮನೆ ತೋಟದಲ್ಲಿ ಅದು ನಿರ್ಧಾರವಾಯಿತು ಎಂಬುದಾಗಿ, ನಿರ್ದಿಷ್ಟಗೊಂಡಿತು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ನಾವು ನೋಡುವಾಗ 6ನೇ ವಿಷಯ, ಅಳವಡಿಕೆ ಒಂದು ಸಾರಿ ನಾವು ನೋಡಿಕೊಳ್ಳೋದಾದರೆ ಪ್ರಿಯರೇ, ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ ನೋಡುವಾಗ ಯಾಕೋಬನ ಹೋರಾಟವನ್ನು ನಾವು ನೋಡ್ತಾ ಇದ್ದೇವೆ. ಯಾಕೋಬನು ಒಬ್ಬನೊಂದಿಗೆ ಬೆಳಗಿನವರೆಗೂ ಆತನು ಬೆಳಗಿನ ಜಾವವರೆಗೂ ಅಲ್ಲಿ ಹೋರಾಡ್ತಾ ಇದ್ದಾನೆ. ಯಾಕೋಬನು ಅಲ್ಲಿ ಒಬ್ಬಂಟಿಗನಾಗಿ ಇದ್ದನು. ಅದೇ ರೀತಿಯಲ್ಲಿ ರಾತ್ರಿ ಸಮಯ ಭಯದಿಂದ ತುಂಬಿದ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾನೆ. ಯಾಕಂದರೆ ಅವರ ಅಣ್ಣನಾಗಿರುವಂಥ ಏಷವನ ಭಯ ಅವನಲ್ಲಿತ್ತು. ಆದರೆ ಅವನು ಹೋರಾಡಿದನು. ಅಲ್ಲಿ ನೋಡುವಾಗ ನೀನು ನನ್ನ ಆಶೀರ್ವದಿಸದೆ ನಾನು ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೋಬ ಮತ್ತು ಯೇಸುವಿನಲ್ಲಿ ನಾವು ಹೋಲಿಕೆ ಮಾಡಿ ನೋಡುವುದಾದರೆ ಪ್ರಿಯರೇ, ಯಾಕೋಬನು ತನ್ನ ಜೀವಕ್ಕಾಗಿ ಹೋರಾಡುವಂಥ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾನೆ. ಆಶೀರ್ವಾದವನ್ನು ಹಿಡಿದುಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನನ್ನನ್ನು ಆಶೀರ್ವದಿಸಿದೆ ಎಂಬುದಾಗಿ
ಹೇಳಿ ಅದನ್ನು ಪಡೆದುಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನನ್ನು ನೋಡುವಾಗ ಲೋಕದ ರಕ್ಷಣೆಗೋಸ್ಕರ ಆತನು ಹೋರಾಡಿರುವಂಥ ವ್ಯಕ್ತಿಯಾಗಿ ನಾವು ಕಾಣ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ತನ್ನನ್ನು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾನೆ. ಯಾವ ಸ್ವಾರ್ಥವಿಲ್ಲದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ನೋಡ್ರಿ, ಇಲ್ಲಿ ಆಳವಾದ ಸತ್ಯ, ನಮ್ಮ ಆತ್ಮೀಯ ಸತ್ಯ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಯಾಕೋಬನು ಹೋರಾಡಿ ಆಶೀರ್ವಾದ ಪಡೆದನು, ಆದರೆ ಯೇಸು ಕ್ರಿಸ್ತನು ಹೋರಾಡಿ ನಿನಗೂ ನನಗೂ ಇಡೀ ಲೋಕಕ್ಕೆ, ಇಡೀ ಮಾನವ ಕುಲಕ್ಕೆ ಆತನ ರಕ್ಷಣೆಯನ್ನು ಅನುಗ್ರಹ ಮಾಡಿದ್ದಾನೆ. ಈ ಸತ್ಯವನ್ನು ನಾವು ಅರ್ಥಕೊಳ್ಬೇಕು ಪ್ರಿಯರೇ. ಯಾಕೋಬನ ಹೋರಾಟವು ಕೇವಲ ಅವನನ್ನು ಮಾತ್ರ ಬದಲಾಯಿಸಿತು, ಆದರೆ ಯೇಸು ಕ್ರಿಸ್ತನ ಹೋರಾಟವು ಇಡೀ ಲೋಕವನ್ನು, ಇಡೀ ಮಾನವ ಕುಲವನ್ನು ಅದು ಬದಲಾಯಿಸಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಬದಲಾಯಿಸಿಕೊಳ್ಬೇಕಾಗಿರುವಂಥ ವಿಷಯಗಳು ನೋಡ್ರೆ, ಕೆಲವು ಸಾರಿ ನಾವು ನಿಜವಾಗಲೂ ಒತ್ತಲ್ಪಟ್ಟಾಗ ಆ ಎಣ್ಣೆ ಮರಗಳು, ಅಂದರೆ ಅಲ್ಲಿ ಗೆಸವನ್ನು ನೋಡುವಾಗ ಏನು ನಾನು ಆಗಲೇ ಹೇಳಿದಲ್ಲ, ಆಲಿವ್ ಎಣ್ಣೆಗಳ ಒತ್ತುವಂಥ ಪರಿಸ್ಥಿತಿ ಇಲ್ಲೇನು ಕಾಣ್ತಿದ್ದೇವೆ. ನಾವು ನಿಜವಾಗಲೂ ಒಂದು ಸಾರಿ ಅನುಭವಿಸ್ತಿದ್ದೀವ. ಇವತ್ತು ಜೀವನ ನಮ್ಮನ್ನು ಒತ್ತುವಂಥದ್ದಾಗಿದೆಯಾ? ನಿಜ, ಅದು ಖಂಡಿತ ಕೆಲವು ಸಾರಿ ಇರ್ತದೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಇದೆಯಾ? ಪರಿಸ್ಥಿತಿಗಳು ನಮ್ಮನ್ನು ಯೇಸು ಕ್ರಿಸ್ತನ ರೀತಿಯಲ್ಲಿ ಅಲ್ಲದಿದ್ದರೂ ನಮ್ಮನ್ನು ಎಷ್ಟೋ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಮುರಿತ ಜಜ್ಜಲ್ಪಟ್ಟುವಂಥ ಪರಿಸ್ಥಿತಿ ಅಥವಾ ಮುರಿಯಲ್ಪಡುವಂಥ ಅನುಭವದಲ್ಲಿ ನಾವು ಹೋಗ್ತಾ ಇದ್ದೀವಾ? ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಇರುವಂಥ ಪರಿಸ್ಥಿತಿಯಲ್ಲಿ ಒಬ್ಬಂಟಿಗರಾಗಿ ಸ್ಥಿತಿಯಲ್ಲಿ ನಾವು ಹೋಗ್ತಿದ್ದೀವ. ಆದರೆ ಇವತ್ತು ನಾನು ಒಂದು ವಿಷಯ ಕೇಳಿಬಿಡ್ತೇನೆ, ನೆನಪಿಟ್ಕೊಳ್ರಿ, ಯೇಸು ಕ್ರಿಸ್ತನು ಕೂಡ ನಮಗಿಂತ ಮುಂಚೆ ಆತನು ಆ ಪರಿಸ್ಥಿತಿಗಳ ಮುಖಾಂತರ ಹಾದು ಹೋಗಿದ್ದಾನೆ. ಪ್ರಿಯರೇ, ನಾವು ಗಮನಿಸುವಾಗ, ಅದಕ್ಕೆ ಹೆಬ್ರಿ ಗ್ರಂಥಕರ್ತನು ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ, ನಮ್ಮ ದುರ್ಬಲತೆಗಳೆಲ್ಲವನ್ನು ಆತನ ಬಲ್ಲಾತ ದೇವರು, ಅದಕ್ಕೋಸ್ಕರ ಧೈರ್ಯವಾಗಿ ಆತನ ಸಿಂಹಾಸನ ಕಡೆಗೆ ನಾವು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಬಿಕಾಸ್ ಹಿ ಗಾನ್ ಥ್ರೂ ಆಲ್ ದೋಸ್ ಥಿಂಗ್ಸ್. ಪ್ರೇರೆ, ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಸಹ ಒತ್ತಲ್ಪಟ್ಟಿದ್ದಾನೆ. ಒತ್ತಲ್ಪಡೋದ ಮುರಿಯಲ್ಪಡುವುದು ಎಂಬುದಾಗಿ ನೋಡುವಾಗ ಅಲ್ಲಿಂದ ಆ ಆಯಿಲ್ ಬರುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಎಣ್ಣೆ ಮರಗಳಿರ್ತವೆ ಅಂದರೆ ಫಲವು, ಅಭಿಷೇಕವು, ಆಶೀರ್ವಾದದ ಬರುವಂಥದ್ದಾಗಿದೆ ನಮ್ಮ ಜೀವನದಲ್ಲಿ ನಿಜವಾಗಲೂ ಕಾಣೋದಾದರೆ. ಅದೇ ರೀತಿಯಲ್ಲಿ ನೋವು ನಾವು ಗಮನಿಸುವಾಗ ಅದು ಉದ್ದೇಶವನ್ನು ಹೊರಗಡೆ ತಗೊಂಬರುವಂಥ ಕಾರ್ಯವನ್ನು ಮಾಡುವಂಥದ್ದಾಗಿದೆ ಪ್ರೇರೆ. ಇಲ್ಲಿ ಯೇಸು ಕ್ರಿಸ್ತನು ಸಹ ಒತ್ತಲ್ಪಟ್ಟಿದ್ದಾನೆ, ಯೇಸು ಕ್ರಿಸ್ತನ ನೋವು ಅನುಭವಿಸಿದ್ದಾನೆ, ಅದರ ಉದ್ದೇಶ ರಕ್ಷಣೆ ಕಾರ್ಯಾಚರಣೆ ಅದು ಹೊರಗಡೆ ಬಂದಿದೆ. ಇವತ್ತು ನಿಮ್ಮ ಜೀವನದಲ್ಲಿ ನಾವು ಒತ್ತಲ್ಪಡ್ತಾ ಇದ್ದರೆ ಖಂಡಿತವಾಗಿಯೂ ದೇವರು ನನ್ನ ಜೀವನದಲ್ಲಿ ಆತನ ಇಟ್ಕೊಂಡಿರುವಂಥ ಉದ್ದೇಶವು, ಆತನ ಪ್ರತಿಫಲವು ಅದನ್ನು ಖಂಡಿತವಾಗಿ ನಮ್ಮ ಜೀವನದಲ್ಲಿ ನೆರವೇರಿಸಲಿಕ್ಕಿದ್ದಾನೆ ಎಂಬ ಸತ್ಯವನ್ನು ಅದನ್ನು ಗ್ರಹಿಸಿಕೊಂಡು ನಾವು ಆತ್ಮೀಯ ರೀತಿಯಲ್ಲಿ ಬಲವಾಗಿ ಧೈರ್ಯದಿಂದ ಎದುರುಗೊಳ್ಳುವಂಥ ಶಕ್ತಿಯನ್ನು ಹೊಂದಿಕೊಂಡು ಮುಂದೆ ಹೋಗಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏಕೆಂದರೆ ನಮ್ಮ ಮಹಾಯಾಜಕನು ಎಲ್ಲವನ್ನು ಅನುಭವಿಸಿ ಬಂದಿದ್ದಾನೆ. ಆ ದುರ್ಬಲತೆಯನ್ನು ಆತನಿಗೆ ಗೊತ್ತು. ಅದರ ಮುಖಾಂತರವೇ ಇವತ್ತು ಧೈರ್ಯವಾಗಿ ಆತನ ಕೃಪಾ ಸಿಂಹಾಸನ ಕಡೆಗೆ ನಾವು ಬರಲಿಕ್ಕೆ ಆತನು ಅನುಗ್ರಹ ಮಾಡಿಕೊಟ್ಟಿದ್ದಾನೆ, ದಾರಿಯನ್ನು ಮಾಡಿಕೊಟ್ಟಿದ್ದಾನೆ. ಪ್ರಿಯರೇ, ನೋಡ್ರಿ, ಗೆತ್ಸೆಮನೆ ತೋಟೆಯಲ್ಲಿ ನಾವು ನೋಡುವಾಗ ದೇವರು ಮೌನವಾಗಿ ಅಲ್ಲಿ ಒಂದು ಯಾವ ಉತ್ತರವೂ ಸಹ ದೇವರಿಂದ, ಅಲ್ಲಿ ಯಾವ ಒಂದು ಪರಲೋಕದಿಂದ ಯಾವ ಧ್ವನಿಯೂ ಯಾವ ಸ್ವರವೂ ಅಲ್ಲಿ ಬಂದಿಲ್ಲ. ತಕ್ಷಣದ ಉತ್ತರ ಅಲ್ಲಿ ಕಂಡಿಲ್ಲ ನಾವು ಇವತ್ತು. ಆದರೂ ಸಹ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನಲ್ಲಿ, ಆತನ ಪ್ರಾರ್ಥನೆ ಇನ್ನೂ ಮನೋವಿಧಿಯಿಂದ ನಾವು ನೋಡಿದ್ವಿ. 44 ವರ್ಷ ಮನೋವಿಧಿಯಿಂದ ಇನ್ನೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾನೆ ಎಂಬುದಾಗಿ. ಆತನ ಪ್ರಾರ್ಥನೆಯನ್ನು ನಿಲ್ಲಿಸಲಿಲ್ಲ. ದೇವರು ಸ್ವರವನ್ನು, ಆತನಿಗೆ ಉತ್ತರವನ್ನು ಕೊಡದೇ ಇದ್ದರೂ ಸಹ ಇಲ್ಲಿ ಮೌನವು ನೋಡುವಾಗ ಪ್ರೇರೆ, ಅದು ದೇವರ ಗೈರಾಜು ಅಥವಾ ಒಂದು ಆಬ್ಸೆನ್ಸ್ ಆತನಿಗೆ ಇಲ್ಲ ಎಂಬುದಾಗಿ ಅಲ್ಲ, ಆದರೆ ಅದು ಒಂದು ನಂಬಿಕೆಯ ವಿಶ್ವಾಸದ ಪರೀಕ್ಷೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಅದರ ತಕ್ಷಣವೇ ನಮಗೆ ಒಂದು ವೇಳೆ ಬಿಡುಗಡೆ ಅಥವಾ ಉತ್ತರ ಸಿಗದೇ ಇರುವಾಗ ನಾವು ನಿಜವಾಗಲೂ ನಮ್ಮ ಆಲೋಚನೆ ಯಾವ ರೀತಿ ಇದೆ, ಯೇಸು ಕ್ರಿಸ್ತನಲ್ಲಿ ಬಿಟ್ಟಿಲ್ರಿ, ನಾವು ಸಹ ಬಿಡುವಂಥ ವ್ಯಕ್ತಿಗಳಾಗಿರಬಾರ್ದು. ಇನ್ನೂ ಹೆಚ್ಚಾದ ರೀತಿಯಲ್ಲಿ ತಂದೆ ಕಡೆಗೆ, ದೇವರ ಕಡೆಗೆ, ನಾವು ಆತನ ಕಡೆಗೆ ಬಂದು ಪ್ರಾರ್ಥನೆ ಮಾಡಿ, ವಿಜ್ಞಾಪನೆಗಳು ಮಾಡಿ ಆ ಪರಿಸ್ಥಿತಿ ವಿಷಯದಲ್ಲಿ ನಾವು ಕೇಳುವಂಥ ವ್ಯಕ್ತಿಗಳಾಗಿರಬೇಕು ಪ್ರಿಯರೇ. ಇವತ್ತು ವಿಶ್ವಾಸದಿಂದ ನಂಬಿಕೆ ಪರೀಕ್ಷೆ ನಾವು ಹೋಗ್ತಿರುವಾಗ ವಿಶ್ವಾಸದಿಂದ ನಾವು ಅದನ್ನು ಗೆಲ್ಲುವಂಥ ವ್ಯಕ್ತಿಗಳಾಗಿರಬೇಕೆಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೂರನೇದಾಗಿ ನೋಡುವಾಗ ಪ್ರೇರೆ, ನಮ್ಮ ಚಿತ್ತವು ಅಲ್ಲ, ನಮ್ಮ ಚಿತ್ತದ ವರ್ಸಸ್ ದೇವರ ಚಿತ್ತವು ಇವತ್ತು ನೋಡುವುದಾದರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಗೆತ್ಸೆಮನೆಯ ಕ್ಷಣ ಅಥವಾ ಅನುಭವವು ಖಂಡಿತವಾಗಿ ಅದು ಬರುವಂಥದ್ದಾಗಿದೆ. ಆದರೆ ಅಲ್ಲಿ ಪ್ರಶ್ನೆ ಏನೆಂಬುದಾಗಿ ನೋಡುವಾಗ
ನಾವು ಗಮನಿಸ್ತಾ ಇದ್ದೀವ, ನಾವು ಓಡೋಗ್ತಾ ಇದ್ದೇವ ಅಲ್ಲಿ ಆ ಥರ ಪರಿಸ್ಥಿತಿಗಳು ಬಂದಾಗ? ಯೇಸುವಿನ ಅನುಭವ ನಮ್ಮ ಜೀವನದಲ್ಲಿ ಬರುವಾಗ ನಾವು ಓಡಿ ಹೋಗುವಂಥ ವ್ಯಕ್ತಿಗಳಾಗಿದ್ದೇವ? ಅಥವಾ ಯೇಸು ಕ್ರಿಸ್ತನ ರೀತಿಯಲ್ಲಿ ಸಮರ್ಪಣೆ ಮಾಡಿಕೊಂಡು ಪರಿಪೂರ್ಣವಾಗಿ ಎಲ್ಲದಕ್ಕೂ ಸಿದ್ಧವಾಗಿ ನಾವು ಆತನ ಚಿತ್ತಕ್ಕೆ ಒಪ್ಪಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವ? ನಮ್ಮ ಮುರಿಯಲ್ಪಡುವಂಥ ಒಂದು ಅನುಭವ ಒಂದು ರಾತ್ರಿ ಒಂದು ಪ್ರಾರ್ಥನೆಯಲ್ಲಿ ಮಾತ್ರ ಅಲ್ಲ. ಯಾಕಂದರೆ ಪ್ರಿಯರೇ, ನಾವು ಗಮನಿಸುವಾಗ ಇಲ್ಲ ಯೇಸು ಕ್ರಿಸ್ತನ ಯಾವ ರೀತಿ ಹೇಳ್ತಿದ್ದಾನೋ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಪ್ರಕಾರ. ಅದೇ ರೀತಿಯಲ್ಲಿ ನಾವು ಸಹ ಒಂದು ಪ್ರಾರ್ಥನೆಯಲ್ಲಿ ನಿಜವಾಗಲೂ ಆ ಅನುಭವದ ಸಮಯದಲ್ಲಿ, ತಂದೆಯೇ ನಮ್ಮ ಚಿತ್ತವಲ್ಲ ರಾಜ, ನಿನ್ನ ಚಿತ್ತದಂತೆಯೇ ಆಗಲಿ ಸ್ವಾಮಿ ಎಂಬುದಾಗಿ ನಾವು ಹೇಳುವಂಥ ವ್ಯಕ್ತಿಗಳಾಗಿರೋಣ. ನೋಡುವಾಗ ಪ್ರಿಯ, 4ನೇ ವಿಷಯ, ನಮ್ಮ ಗೆತ್ಸೆಮನೆ ನಮ್ಮ ಗಮ್ಯವನ್ನು ನಿರ್ಧರಿಸುವಂಥದ್ದಾಗಿದೆ ಪ್ರಿಯರೇ. ಗೆತ್ಸೆಮನೆ ತಪ್ಪಿಸಿದರೆ ನಿಜವಾಗಲೂ ದೇವರ ಯೋಜನೆ ಖಂಡಿತವಾಗಿ ಅದು ನಮ್ಮ ಜೀವನದಲ್ಲಿ ತಪ್ಪಿ ಹೋಗುವಂಥದ್ದಾಗಿದೆ. ತಿಳ್ಕೊಬೇಕು ಈ ಸತ್ಯವನ್ನು. ನಮ್ಮ ಜೀವನದಲ್ಲಿ ಬರುವಂಥ ಗೆತ್ಸೆಮನೆ ಅನುಭವಗಳನ್ನ ಒಂದು ವೇಳೆ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದರೆ, ಅದು ತಪ್ಪಿಸಲಿಕ್ಕೆ ನಾವು ಹಿಂದಕ್ಕೆ ಹೋದರೆ, ನಾವು ಓಡಿ ಹೋಗುವಂಥ ಸಂದರ್ಭಗಳು ನಮ್ಮ ಜೀವನದಲ್ಲಿದ್ದರೆ, ಖಂಡಿತವಾಗಿ ನಮ್ಮ ಜೀವನದಲ್ಲಿ ದೇವರ ಪ್ರಣಾಳಿಕೆ, ದೇವರ ಯೋಜನೆ ಎಷ್ಟು ಮಾತ್ರಕ್ಕೂ ಅಲ್ಲಿ ನೆರವೇರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇದು ಗಮನಿಸಿರಿ. ಗೆತ್ಸೆಮನೆ ಒಂದು ವೇಳೆ ಸ್ವೀಕಾರ ಮಾಡುವಂಥದ್ದರೆ ಖಂಡಿತವಾಗಿಯೂ ದೇವರ ಒಂದು ಗುರಿ, ದೇವರ ಒಂದು ಉದ್ದೇಶ, ದೇವರ ಒಂದು ಖಂಡಿತವಾಗಿಯೂ ಅಲ್ಲಿ ನಮ್ಮ ಜೀವನದಲ್ಲಿ ನಡೆಯುವಂಥದ್ದಾಗಿ ಎಂಬ ಸತ್ಯವನ್ನು ಇವತ್ತು ಅರ್ಥಕೊಳ್ಬೇಕೆಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಇಂದು ದೇವರು ನಮ್ಮನ್ನು ಕೇಳ್ತಾ ಇದ್ದಾನೆ, ನಾವುಗಳು ನಿನ್ನ ಚಿತ್ತವನ್ನು ನಾವು ಬಿಟ್ಕೊಡುವಂಥ ವ್ಯಕ್ತಿಗಳಾಗಿದ್ದೀವಿ. ಯಾವ ರೀತಿ ಇದ್ದೀವಿ ಇವತ್ತು? ಆಲೋಚನೆ ಮಾಡಿರಿ. ಇವತ್ತು ನಮ್ಮ ಇಚ್ಛೆಗಳನ್ನು ಬಿಟ್ಟುಕೊಡುವಂಥ ವ್ಯಕ್ತಿಗಳಾಗಿದ್ದೀವ? ಪ್ರಶ್ನೆ. ಅಷ್ಟು ಮಾತ್ರಕ್ಕಲ್ಲ, ನೋವಿನಲ್ಲಿಯೂ ಸಹ ಆತನು ಕೇಳ್ತಾ ಇದ್ದಾನೆ, ನನ್ನನ್ನು ನಂಬ್ತೀರಾ? ಕಷ್ಟದಲ್ಲಿಯೂ ಸಹ ನನ್ನ ಮೇಲೆ ವಿಶ್ವಾಸ ಹೊಡಿತೀರಾ ಯೇಸು ಕ್ರಿಸ್ತನ ರೀತಿಯಲ್ಲಿ? ಅದು ಅಷ್ಟು ಮಾತ್ರಕ್ಕಲ್ಲ, ಹೋರಾಟದಲ್ಲಿಯೂ ಸಹ ಪ್ರಾರ್ಥನೆ ಮಾಡ್ತೀಯಾ? ಇವತ್ತು ಕ್ರಿಸ್ತನ ಕೇಳ್ತಾ ಇದ್ದಾನೆ, ನಮ್ಮ ಇಚ್ಛೆಗಳನ್ನು ಬಿಡ್ತೀವ? ಆತನ ನಂಬ್ತೀವ? ಆತನಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳಾಗಿದ್ದೇವೆ ಪ್ರಿಯರೇ. ಏದೇನು ತೋಟದಲ್ಲಿ ಆದಾಮನ ಇಚ್ಛೆದಂತೆ ನಡೀತು, ಅಲ್ಲಿ ಪತನವಾಯಿತು. ಗೆತ್ಸೆಮನೆ ತೋಟದಲ್ಲಿ ನಿನ್ನ ತಂದೆ ಚಿತ್ತ ಪ್ರಕಾರ ನಡೀಲಿ, ನಿನ್ನ ಚಿತ್ತ ಪ್ರಕಾರ ನಡೀಲಿ ಅಂತ ಹೇಳಿದ್ದಾನೆ. ರಕ್ಷಣೆ ಬಂತು ಪ್ರಿಯರೇ. ಇವತ್ತು ನಾವು ಹೇಳೋಣ, ಕರ್ತನೇ, ನನ್ನ ಗೆತ್ಸೆಮನೆ ಕ್ಷಣಗಳಲ್ಲಿ ಒಂದು ವೇಳೆ ನಾನು ಒತ್ತಲ್ಪಡುವಾಗ, ಒಂಟಿಯಾಗಿರುವಾಗ, ದುಃಖದಲ್ಲಿರುವಾಗ ಪ್ರಾರ್ಥಿಸಲಿಕ್ಕೆ ಶಕ್ತಿ ಕೊಡಪ್ಪ ಅಂತ ಕೇಳಿಕೊಳ್ಳೋಣ. ಸಮರ್ಪಣೆ ಮಾಡಿಕೊಳ್ಳಲಿಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡಿ ಎಂಬುದಾಗಿ ಕೇಳಿಕೊಳ್ಳೋಣ. ನಿನ್ನ ಚಿತ್ತಕ್ಕೆ ಒಳಗಾಗುವಂಥ ಹೃದಯವನ್ನು ಕೊಡು ಎಂಬುದಾಗಿ ನಾವು ಕೇಳಿಕೊಳ್ಳೋಣ ಇವತ್ತು ಪ್ರಿಯರೇ. ಹೀಗೆ ಹೇಳಿ ನಾವು ನಂಬಿಕೆಯಿಂದ ಕೊಡುವುದಾದರೆ ಪ್ರಿಯರೇ, ನನ್ನ ಚಿತ್ತವಿಲ್ಲ ತಂದೆಯೇ, ನಿನ್ನ ಚಿತ್ತದಂತೆಯೇ ಆಗಲಿ ಎಂಬುದಾಗಿ ನಾವು ಹೇಳಿದರೆ ಖಂಡಿತವಾಗಿಯೂ ಆತನ ಉದ್ದೇಶವು, ಯೇಸು ಕ್ರಿಸ್ತನ ಜೀವನದಲ್ಲಿ ಆ ರಕ್ಷಣಾ ಪ್ರಣಾಳಿಕೆ ಉದ್ದೇಶವು ನಡೆಯಿತು. ನಮ್ಮ ಜೀವನದಲ್ಲಿ ಸಹ ಖಂಡಿತವಾಗಿಯೂ ಆತನ ಉದ್ದೇಶಗಳು ನೆರವೇರಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರು ಆ ರೀತಿಯಲ್ಲಿ ನಮ್ಮನ್ನು ಬಲಪಡಿಸಲಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.